ಇಂದು ನಾಡಿನೆಲ್ಲೆಡೆ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಸೀತಾರಾಮನ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತಿದೆ. ಇಂದು ನಾಡಿನೆಲ್ಲೆಡೆ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಸೀತಾರಾಮನ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲೂ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ರಾಮನವಮಿಯನ್ನ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಶ್ರೀರಾಮನ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಭಕ್ತರು ಪುನೀತರಾಗ್ತಿದ್ದಾರೆ. ಸೀತಾರಾಮನ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗುತ್ತಿದೆ. ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ರಾಮನವಮಿಯ ಆಚರಣೆ ಬಲು ಜೋರಾಗಿರುವಂಥದ್ದು. ಶ್ರೀರಾಮನವಮಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. 11 ದಿನಗಳ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ಗೆ ಶ್ರೀನಾಥ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಶ್ರೀನಾಥ್ ಅಂದ್ರೆ ಶ್ರೀರಾಮ ಸೇವಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಜನ್ಮದಿನ ಇವತ್ತು ಈ ರಾಜಾಜಿನಗರದ ರಾಮ ಮಂದಿರಕ್ಕೆ 70 ವರ್ಷ ಆಗಿದೆ. ನಾವು ಬಹಳ ವಿಜೃಂಭಣೆಯಿಂದ ನಡೆಸ್ತೀವಿ. ನಮ್ದ್ರಲ್ಲಿ ಎಸ್ಪೆಷಲಿ ಈ ತೊಟ್ಟಿಲ್ ಸೇವೆ ಅಂತ ರಾಮ ಹುಟ್ಟಿದ ದಿವಸ ಅಂತ 4 ಮಕ್ಕಳನ್ನ ಹಾಕಿ ತೊಟ್ಟಿಲ್ ಸೇವೆ ಮಾಡಿಸ್ತೀವಿ ನಾವು. ತುಂಬಾ ಫೇಮಸ್ ಅದು. ಆಮೇಲೆ ಸಾಕಷ್ಟು ಜನ ಬರ್ತಾರೆ. ಆಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಪಾನಕ, ಮಜ್ಜಿಗೆ, ಕೋಸಂಬರಿ ಅದೆಲ್ಲ ಕೊಡ್ತೀವಿ. ಉತ್ಸವ ಹೋಗತ್ತೆ ಇಲ್ಲಿಂದ. ತುಂಬಾ ಚೆನ್ನಾಗಿ ಮಾಡ್ತೀವಿ. ಎಲ್ಲರೂ ಬಂದು ಸಹಕರಿಸಿ ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ತೀವಿ. ರಾಜಾಜಿನಗರಿಗೆ ಹಬ್ಬ ಇದ್ದಾಗೆ ಸರ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾವು ಮನೇಲಿ ಬೆಳಗ್ಗೆನೆ ಎದ್ದು ದೇವ್ರ ಪೂಜೆ ಮಾಡಿ ಪಾನಕ ಮಾಡಿ 4 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ಪಾನಕ ಮಜ್ಜಿಗೆ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಬಂದು ತೊಟ್ಲು ಸೇವೆಗೆ ನಿಲ್ಸಿದ್ದಾರೆ. ನಮಗೆ ತೊಟ್ಲು ಸೇವೆ ಬಂದಿದೆ, ಅದನ್ನ ಮಾಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿ ರಾಜಾಜಿನಗರದಲ್ಲಿ ರಾಮ ಮಂದಿರ ಅಂದ್ರೆ ಫೇಮಸ್ ಸರ್. ನಮ್ಮ ಆಡಳಿತ ಮಂಡಳಿಯವರು ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ರಾಜಾಜಿನಗರದಲ್ಲಿ 1972ನೇ ಇಸ್ವಿನಲ್ಲಿ ಮನೆ ಕಟ್ಕೊಂಡಿರೋದು. ಆವಾಗ್ಲಿಂದ ರಾಮ ಮಂದಿರ ಆವಾಗ ಇಷ್ಟೊಂದು ಇದಾಗಿರ್ಲಿಲ್ಲ, ಅಗಲವಾಗಿರ್ಲಿಲ್ಲ. ದೇವರ ಗರ್ಭಗುಡಿ ಮಾತ್ರ ಇತ್ತು. ನಾವ್ ಇಲ್ಲಿಗೆ ಬಂದು ಹೋಗ್ತಾ ಇದ್ವಿ. ಇದೆಲ್ಲ ಆಮೇಲೆ ಕಟ್ಟಿದ್ರು. ತುಂಬಾ ಈ ಟ್ರಸ್ಟ್ನವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಯಾವಾಗ್ಲೂ ನಮ್ಗೆ ಇಲ್ಲಿ ಭಜನೆ ಕೊಡ್ತಾ ಇರ್ತಾರೆ. ನಾವು ಭಜನೆಗೆ ಬಂದಿದ್ದೀವಿ ಇಲ್ಲಿ. ಯಾವಾಗ್ಲೂ ಯಾವ್ದಾದ್ರು ಹಬ್ಬಗಳು ಅಥವಾ ಏನಾದ್ರು ಪ್ರೋಗ್ರಾಮ್ ಆದ್ರೆ ಭಜನೆ ಕೊಡ್ತೀವಿ. ಆದಿಶಕ್ತಿ ಮಹಿಳಾ ಸಂಘ ಅಂತ ನಮ್ದು ಸಂಘ ಇದೆ. ನಮ್ಗೆ ಭಜನೆ ಕೊಡ್ತಾರೆ, ಭಜನೆ ಮಾಡ್ತೀವಿ. ಎಲ್ಲ ಇಲ್ಲಿ ಎಲ್ಲ ತೀರ್ಥ ಪ್ರಸಾದ ಎಲ್ಲ ಅನುಕೂಲವಾಗಿರುತ್ತೆ. ಎಲ್ಲ ಶ್ರೀಧರ್ ಪುರೋಹಿತರು ಅಂತ ಇದ್ದಾರೆ ಮೀನು, ಅವ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. विशेष सुंदरम समस्त पाप खंडनम स्वभक्त चित्तरंजनम सदैव राम मध्वयम. ಇವತ್ತು ಹಿಂದೂ ಆಚರಣೆಗಳಲ್ಲಿ ಬಹಳ ಪ್ರಮುಖವಾದಂತಹ ರಾಮನವಮಿಯನ್ನ ಆಚರಣೆ ಆಗಿರ್ತಕ್ಕಂಥದ್ದು. ಇವತ್ತು ರಾಮನ ಹುಟ್ಟಿದ ದಿನವಾದ್ದರಿಂದಾಗಿ ಎಲ್ಲ ರಾಮ ಮಂದಿರಗಳಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ರಾಜಾಜಿನಗರದ ರಾಮ ಮಂದಿರದಲ್ಲೂ ಸಹ ಇದೇ ರೀತಿಯಾದಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀಧರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಮನವಮಿ ಹಿನ್ನೆಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀರಾ? ಇವಾಗ ನಿನ್ನೆಯಿಂದ ಶುರುವಾಗಿದೆ ಕಾರ್ಯಕ್ರಮ. ಮೊದಲನೇದಾಗಿ ಎಲ್ಲ ಜನರಿಗೂ ರಾಮನವಮಿಯ ಶುಭಾಶಯಗಳನ್ನು ಮಂಡಳಿಯು ಕೋರುತ್ತೆ. ಎಲ್ಲರಿಗೂ ರಾಮದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದೀವಿ. ನಿನ್ನೆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣದೊಂದಿಗೆ ಚಾಲನೆ ನೀಡಿದೀವಿ. ಏಪ್ರಿಲ್ 6ನೇ ತಾರೀಕು ತನಕ ಸತತವಾಗಿ ನಡ್ಕೊಂಡು ಹೋಗುತ್ತೆ. ಇವತ್ತು ಅಭಿಷೇಕ ಆಯ್ತು ರಾಮದೇವರಿಗೆ, ಆಮೇಲೆ ಪುಷ್ಪಾಲಂಕಾರ ಆಗಿದೆ. 9:30 10 ಗಂಟೆಗೆ ಬ್ರಹ್ಮರಥೋತ್ಸವ ಇರುತ್ತೆ. ಅದಾದ್ಮೇಲೆ ನಿರಂತರವಾಗಿ ರಾತ್ರಿ ತನಕನೂ ದೇವಸ್ಥಾನ ತೆಗೆದಿರುತ್ತೆ. ಬರೋ ಭಕ್ತಾದಿಗಳಿಗೆಲ್ಲ ಪಾನಕ, ನೀರು ಮಜ್ಜಿಗೆ ಮತ್ತೆ ಕೋಸಂಬರಿ ಪ್ರಸಾದ ವಿತರಣೆ ಮಾಡೋ ಕಾರ್ಯಕ್ರಮ ಹಾಕೊಂಡಿದೀವಿ. ಪ್ರತಿದಿನ 6ನೇ ತಾರೀಕು ತನಕನೂ ಒಂದಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ, ಸೀತಾ ಕಲ್ಯಾಣ ಇರುತ್ತೆ, ಪಟ್ಟಾಭಿಷೇಕ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಮದೇವರ ದರ್ಶನ ಮಾಡಬೇಕು ಅಂತ ಕೋರ್ಕೋತೇವೆ. ವಿಶೇಷವಾಗಿ ತೊಟ್ಟಿಲು ಸೇವೆ ಇವತ್ತು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದ ದಿನ. ಅವ್ರನ್ನ ಮಕ್ಕಳ ರೂಪದಲ್ಲಿ, ಪ್ರತಿಮೆ ರೂಪದಲ್ಲಿ
ಎಲ್ಲ ಭಕ್ತಾದಿಗಳಿಗೂ ತೊಟ್ಲು ತೂಗೋ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಬಹಳ ಖುಷಿಯಿಂದ ಎಲ್ಲರೂ ರಾಮದೇವ್ರನ್ನೇ ತೊಟ್ಲು ತೂಗ್ತಾ ಇದೀವಿ ಅನ್ನೋ ರೀತಿಯಲ್ಲಿ ತೊಟ್ಲು ತೂಗ್ಬಿಟ್ಟು ಹೋಗ್ತಾರೆ. ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಇರುತ್ತೆ ರಾಮ ಮಂದಿರ? ಎಲ್ಲ ಬಹಳ ಅದ್ದೂರಿಯಾಗಿರುತ್ತೆ. ಈ ಸಲ ಇದು ಮೊದಲನೇ ವರ್ಷ ರಾಮನವಮಿ ಅಯೋಧ್ಯೆಯಲ್ಲಿ ಆಚರಣೆ ಮಾಡ್ತಾ ಇರೋದು, ಹೊಸ ದೇವಸ್ಥಾನ ಆದ್ಮೇಲೆ. ನಾರ್ತ್ ಇಂಡಿಯಾದಲ್ಲಿ ರಾಮದೇವರ ಪ್ರವೃತ್ತಿ ಜಾಸ್ತಿ ಇದೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಶಾಸ್ತ್ರೀಯತೆ ಜಾಸ್ತಿ, ಜನ ಹೋಗಿರ್ತಾರೆ. ಎಲ್ಲಾ ಕಡೆ ಊರಬ್ಬ ತರ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಹಿಂದೂಗಳೆಲ್ಲ ಸನಾತನ ಸಂಸ್ಥೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಸನಾತನ ಸಂಸ್ಥೆಯಲ್ಲಿರೋ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲೇ ತುಂಬಾ ಜಾಸ್ತಿ ಜನ ಇತ್ತೀಚೆಗೆ ಬರ್ತಾ ಇರೋದೆಲ್ಲ ಚಿಕ್ಕವರೇನೆ, ಸ್ಕೂಲ್ ಕಾಲೇಜ್ಗೆ ಹೋಗೋರು, ಸಣ್ಣ ಸಣ್ಣ ಹುಡುಗರು ಹುಡುಗಿರೆಲ್ಲ ಬರ್ತಾರೆ. ಮೊದಲು ಬರ್ತಾ ಇರ್ಲಿಲ್ಲ. ಅದು ಒಂದು ವಿಶೇಷವಾದ ನಾವು ನೋಡ್ತಾ ಇರುವಂತ ಒಂದು ಬದಲಾವಣೆ ಆಗ್ತಾ ಇದೆ ಸಮಾಜದಲ್ಲಿ. ಅಂದ್ರೆ ರಾಮನವಮಿ ಅಂದ್ರೆ ಯುಗಾದಿ ನಡೆದು ಒಂದು 8 ಅಥವಾ 9ನೇ ದಿನಕ್ಕೆ ಬರುವಂತದ್ದು. ಈ ಬಾರಿ ಏನೆಲ್ಲ ವಿಶೇಷತೆಗಳನ್ನು ಕೊಡಿರ್ತಕ್ಕಂಥ? ಅದೇ ವಿಶೇಷಗಳು ಅಂತಂದ್ರೆ ಬಹಳ ಅದ್ದೂರಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ರಾಮದೇವರಿಗೆ ಪುಷ್ಪಾಲಂಕಾರ ಇರ್ಬೋದು, ದೇವಸ್ಥಾನವನ್ನು ಭವ್ಯವಾಗಿ ಅಲಂಕೃತ ಮಾಡಿರೋದ್ರಲ್ಲಿರ್ಬೋದು. ಮತ್ತೆ ನೀವು ನೋಡಿದಾಗ 63 ಅಡಿ ರಾಮಾಂಜನೇಯ ಪ್ರತಿಮೆ ನಿಲ್ಸಿದೀವಿ, ಶಾಸ್ತ್ರೀಯ ತೇಜಸ್ ಕೊಟ್ಟಿದೀವಿ ಅದಕ್ಕೆ. ಎಲ್ಲ ಅದನ್ನ ನೋಡೇ ಮಕ್ಕಳು ಮತ್ತೆ ಹುಡುಗರು ಎಲ್ಲ ಜಾಸ್ತಿ ಜನ ದೇವಸ್ಥಾನದ ಕಡೆ ಬರ್ತಾ ಇದ್ದಾರೆ. ಇವತ್ತಿನ ಏನು ವಿಶೇಷವಾದಂತ ಏನೆಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು? ತೊಟ್ಟಿಲ ಸೇವೆ ಇದೆ, ಭಜನೆ ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ನಿರಂತರವಾಗಿ 10 ಗಂಟೆ ತನಕ ನಡೀತಾ ಇರುತ್ತೆ. ಪ್ರವಚನನೂ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಬಂದವರು ದೇವರಿಗೆ ರಥದಲ್ಲಿರೋ ರಾಮನ್ನ ನೋಡಬಹುದು, ಅಲ್ಲಿ ಪೂಜೆ ಅರ್ಚನೆ ಮಾಡಿಸ್ಬೋದು, ತೊಟ್ಟಿಲು ತೂಗ್ಬಹುದು, ಕಣ್ ತುಂಬಿಸ್ಕೋಬಹುದು, ಮತ್ತೆ ನಮ್ಮ ಧರ್ಮದ ವಿಚಾರಗಳನ್ನ ತಿಳ್ಕೋಬಹುದು. ಇಷ್ಟೆಲ್ಲ ವಿಶೇಷತೆ ಇರುತ್ತೆ ಈ ಹಬ್ಬದಲ್ಲಿ. ಇವತ್ತು ರಾಮನವಮಿ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿಕೆಗಳನ್ನ ಈಗಾಗಲೇ ರಾಮ ಮಂದಿರದ ಅಧ್ಯಕ್ಷರಾದಂತಹ ಶ್ರೀಧರ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.